ಲಾಫಿಂಗ್ ಬುದ್ಧ ಇಲ್ಲ, ಶೂಟಿಂಗ್ ಮುಗ್ದಿರ್ಲಿಲ್ಲ. ಲಾಫಿಂಗ್ ಬುದ್ಧ ಇನ್ನೋರಿಗೆ ಮುಗ್ದಿರ್ಲಿಲ್ಲ. ಅದಕ್ಕೆ ಈ ಸಿನಿಮಾದಲ್ಲೂ ಅದೇ ಸೈಜ್ ಅಲ್ಲೇ ಇದ್ದೀನಿ ನಾನು. ಲಾಫಿಂಗ್ ಬುದ್ಧ ಸೈಜ್ ಅಲ್ಲೇ ಇದ್ದೀನಿ. ಅವಾಗಿನ್ನು ಲಾಫಿಂಗ್ ಬುದ್ಧ ಶೂಟಿಂಗ್ ಆಗಿರಲಿಲ್ಲ, ಬಟ್ ಅನೌನ್ಸ್ ಆಗಿತ್ತು. ಅನೌನ್ಸ್ ಆದ್ಮೇಲೆ ಅಣಜಿ ಸರ್ ಅದ್ ಎಲ್ಲಿ ಕ್ಯಾಚ್ ಹಾಕಿದ್ರು ಗೊತ್ತಿಲ್ಲ, ಈ ನನ್ ಮಗ ಇವನೊಬ್ಬ ಬಡ್ಡಿ ಮಗ ಇದನ್ನಲ್ಲ ಅಂತ ಹುಡುಕಿ ನನ್ನ ಹತ್ರ ಬಂದರು. ಸೊ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಒಂದೇ ಮಾತಲ್ಲಿ. ಅಲ್ಲಿಂದ ಶುರು ಮಾಡ್ಕೊಂಡ್ ಬಂದ್ರೆ ಹಳೆ ಗೆಳೆಯ, ಬಟ್ ಜೊತೆಲಿ ಕೆಲಸ ಮಾಡಿರ್ಲಿಲ್ಲ, ಒಟ್ಟಿಗೆ ಕೆಲಸ ಮಾಡಿದ್ವಿ. ಅಂಡ್ ಸುಮಾರು ಜನ ಕೇಳಿದ್ರು, ಇನ್ನೊಬ್ರು ಸೆಕೆಂಡ್ ಹೀರೋ ಇದಾರಲ್ಲ ಅವ್ರನ್ನು ಶೆಟ್ರು ಅಂತ ಹಾಕೊಂಡಿದ್ದೀರಾ, ನೀವೇ ಸಜೆಸ್ಟ್ ಮಾಡಿದ್ದ, ನೀವ್ ಇನ್ನೊಂದು ಗ್ಯಾಂಗ್ ಕಟ್ತಾ ಇದೀರಾ, ಇನ್ನೊಬ್ಬ ಹೀರೋ ಅಂತ ತರ್ತಾ ಇದ್ದೀರಾ ಅಂತ. ನಾನು ಹೇಳಿದೆ ಅವ್ನ್ ಶೆಟ್ಟಿ ಅಂತ ಗೊತ್ತಾಗಿದೆ ನಂಗೆ ಶೂಟಿಂಗ್ ಹೋದ್ಮೇಲೆ ಗುರು ಅಂತ. ಆಮೇಲೆ ಅದೇ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಷ್ಟೇ ಡಿಫ್ರೆನ್ಸ್ ಸರ್ ನೇಮ್ಗೆ. ಸೊ ಅವನು ಸುಮಾರಷ್ಟು ಸಾಮ್ರಾಟದ ವಿಡಿಯೋಗಳು ನಾನು ಕೂಡ ನೋಡಿದೀನಿ. ಅಂದ್ರೆ ಈ ಪುರ್ಸೋತಿದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ತಿರುಗಿಸ್ತಾ ಸುಮಾರಷ್ಟು ಕಾಮಿಡಿ ವಿಡಿಯೋಸ್ಗಳನ್ನ ಅವ್ನು ಮಾಡ್ತಾನೆ ಬರ್ತಿದ್ದಾನೆ. ಅಂಡ್ ಅವನು ಮತ್ತೆ ಅವನ ಬೇಬಿ ಇಬ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಸೊ ನಂಗೆ ಅವ್ನು ಫಸ್ಟ್ ದಿನ ನೋಡಿದಾಗ್ಲೇ ನಿಮ್ನೆಲ್ಲೋ ನೋಡಿದೀನಿ ನಾನು, ಒಂದು ಯಾವಲ್ಲ ಸರ್ ನಾನು ಅದೇ ವಿಡಿಯೋಸ್ ಮಾಡಿದೆ, ಕರೆಕ್ಟ್ ನಿಮ್ಗೆ ನೋಡಿದೀನಿ, ಸಖತ್ತಾಗಿ ಮಾಡ್ತೀರಾ ನೀವು ಅಂತ. ಸರ್ ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ, ಭಯ ಆಗ್ತಾ ಇದೀನಿ ಸರ್. ನಾನು ಹೇಳಿದೆ ನಾನು ದೇವಭೂತ ಅಲ್ಲಪ್ಪ, ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಇಲ್ಲೂ ಅಷ್ಟೇ ಮಾಡ್ಬಿಡಿ, ಮುಗಿದೋಯ್ತು ಅಂತ. ಸೊ ತುಂಬಾ ಚೆನ್ನಾಗಿ ಮಾಡಿದಾನೆ. ಈ ಸಿನಿಮಾದಲ್ಲಿ ಡ್ಯಾನ್ಸ್ ಇಲ್ಲ ಅಂತ ಯಾರಿಗಾದ್ರೂ ಬೇಜಾರಾದ್ರೆ ಪ್ರಮೋದ್ ಶೆಟ್ಟರ್ ಕಡೆಯಿಂದ ಆ ಕೊರಗನ್ನ ಅವನು ನೀಗ್ಸಿದಾನೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾನೆ. ಸೊ ನನಗೆ ಬರಲ್ಲ, ಅವನಿಗೆ ಬರುತ್ತೆ. ಮೂರನೇದಾಗಿ ನಮ್ಮ ಎಡಿಟರ್ ಈ ಓವರ್ ಆಲ್ ಸಿನಿಮಾನ ಎಡಿಟ್ ಮಾಡಿ ಒಂದ್ಸರಿ ಡೈರೆಕ್ಟರ್ ಕರೆದ್ರು, ಒಂದ್ಸರಿ ನೀವು ನೋಡ್ಬಿಡಿ ಸರ್ ಅಂತ. ನೋಡಕ್ಕೆ ಅಂತ ಕೂತ್ಕೊಂಡೆ, ಸರ್ರ ತೊಟ್ಟೋಯ್ತು ಸಿನಿಮಾ, ಅಲ್ಲೇ ಮುಗ್ದೇ ಹೋಯ್ತೇನೋ ಅಂದೆ. ಎಡಿಟರ್ ಯಾಕೆ ಸರ್ ಚೆನ್ನಾಗಾಗಿಲ್ವ ಅಂದ. ಚೆನ್ನಾಗಾಗಿದೆ, ಉಸಿರಾಡಕ್ಕಾದ್ರೂ ಜಾಗ ಕೊಡು ಜನರಿಗೆ ಅಂದೆ. ಸುಯ್ಯ ತೊಟ್ಟೋಯ್ತು. ಮೋಸ್ಟ್ಲಿ ನಾನು ಅರ್ಧ ಗಂಟೆಲಿ ಪಿಕ್ಚರ್ ಮುಗ್ದೋಯ್ತು ಅನ್ಕೊಂಡೆ. ಎಷ್ಟು ಕಷ್ಟಪಟ್ಟು ಮಾಡಿದ್ವಲ್ವ, 40 ದಿನ 50 ದಿನ ಶೂಟ್ ಮಾಡಿ ಹಿಂಗ್ ಹೊಟ್ಟೋಯ್ತಲ್ಲ. ಆಮೇಲೆ ಕರೆಕ್ಷನ್ ಮಾಡ್ಕೊಂಡು ಆ ಬ್ರೀದಿಂಗ್ ಸ್ಪೇಸ್ ಕೊಟ್ಕೊಂಡು ಎಲ್ಲೂ ಜನಕ್ಕೆ ಬೋರ್ ಆಗದೆ ಇರೋ ತರ, ಎಲ್ಲೂ ಯಾರಿಗೂ ಬೇಜಾರಾಗದೆ ಇರೋ ತರ ಪಂಚಿಂಗ್ ಲೈನ್ಸ್ ಅನ್ನ ಎಡಿಟ್ ಮಾಡೋದು ತುಂಬಾ ಕಷ್ಟ ಕಾಮಿಡಿ ಸಿನಿಮಾಗಳಲ್ಲಿ. ಸೊ ಅದನ್ನ ಅದ್ಭುತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು. ಅಂಡ್ ಅಣಜಿ ಸರ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಸಾಕಷ್ಟು ಲೆಜೆಂಡ್ಗಳಿಗೆ ಕ್ಯಾಮ್ರಾ ಹಿಡಿದಂತವ್ರು. ಅವ್ರು ಹೇಳಿದ್ರು ಸುಮಾರು ವರ್ಷ ಆಯ್ತು ನಾನು ಕ್ಯಾಮ್ರಾ ಹಿಡಿದೆ ಶೆಟ್ರೆ, ನಿಮ್ ಸಿನಿಮಾ ಅಂತ ನಾನೇ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ದೀನಿ ಅಂತ, ವಿಚ್ ಇಸ್ ಬಿಗ್ಗೆಸ್ಟ್ ಸಪೋರ್ಟ್. ಅಂಡ್ ರಾಜಶೇಖರ್ ಅವರು ಶುರುವಲ್ಲಿ ಪ್ರತಿಯೊಬ್ಬ ನಿರ್ದೇಶಕನು ತಾನು ಹೊಸ ಹೆಜ್ಜೆ ಇಡ್ತೀನಿ ಅಂತಾನೆ ಅನ್ಕೋತಾನೆ. ಅವನು ಎಷ್ಟೇ ಸಿನಿಮಾಗಳು ಮಾಡಿದ್ರು ಆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಹೊಸ ಹೆಜ್ಜೆ ಇಡ್ತೀನಿ ಅಂತ ಅನ್ಕೋತಾನೆ. ಆ ತರದಲ್ಲಿ ಈ ಸಿನಿಮಾಗೂ ಕೂಡ ಅವ್ರ ಯಂಗೆಸ್ಟ್ ಫೇಸ್ ಅಂತ ಹೇಳ್ಬೋದು. ಅಂದ್ರೆ ವಯಸ್ಸಾಗ್ತಾ ಇದ್ದಂಗೂ ನಮ್ಮ ಥಾಟ್ಸ್ ಇವತ್ತಿನ ಜನರೇಷನ್ ಮ್ಯಾಚ್ ಆಗ್ತಾ ಹೋಗ್ಬೇಕು. ಸೊ ಆ ರೀತಿಯಲ್ಲಿ ಇವತ್ತಿನ ಜನರೇಷನ್ ಬೇಕಾಗಿರೋ ತರದ ಹಾಸ್ಯಮಯ ಡೈಲಾಗ್ಗಳನ್ನಾಗಿರ್ಬೋದು ಅಥವಾ ಅದರ ಚಿತ್ರೀಕರಣ ಆಗಿರ್ಬೋದು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆದ್ಯ ಪ್ರಿಯ ಅವರು ಇಲ್ಲಿ ನೋಡಕ್ ಹಿಂಗ್ ಕಾಣ್ತಾರೆ. ನೀವ್ ಹೇಳಿದ್ರಲ್ಲ ಸಾಂಗ್, ಆ ಸಾಂಗ್ ಅನ್ನ ನನ್ ಕೈಲಿ ಮಾಡಿಸಿದ್ದು ಕೊರಿಯೋಗ್ರಾಫರ್ ಜೊತೆಲಿ ಇವರು. ಇಲ್ಲಾಂದ್ರೆ ನಾನು ನಡ್ಕೊಂಡ್ಬಿಡ್ತಾ ಇದ್ದೆ. ಮೋಸ್ಟ್ಲಿ ಥೈಲ್ಯಾಂಡ್ ಇಂದ ನೆಕ್ಸ್ಟ್ ಫ್ಲೈಟ್ ಹಾಕೊಂಡು ವಾಪಸ್ ಹೊಡ್ಕೊಂಡ್ಬಿಡ್ತಾ ಇದ್ದೆ, ಇದೆಲ್ಲ ಆಗಲ್ಲ ನನ್ನ ಕೈಲಿ ಅಂತ. ಸೊ ಆ ತರದಲ್ಲಿ ನನಗೆ ಲಿಟ್ರಲಿ ಸಪೋರ್ಟ್ ಮಾಡ್ಕೊಂಡು ಆ ಸಾಂಗ್ ಪೋರ್ಷನ್ಸ್ ಅಲ್ಲಿ ಆಕ್ಟಿಂಗ್ ಅಂತ ಬಂದಾಗ ನಾವೆಲ್ಲ ಬೇರೆ ಬೇರೆ ಕೋ ಆರ್ಟಿಸ್ಟ್ ಗಳಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತೀವಿ. ಆತರ ಇವರು ಕೂಡ ಇಂಪ್ರೂವೈಸೇಷನ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ ಗಳ ಜೊತೆ ಮಾಡ್ತಾ ಅವರು ಕೂಡ ತುಂಬಾ ಚೆನ್ನಾಗಿ ಕೈ ಜೋಡಿಸಿದ್ದಾರೆ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪ್ರಕಾಶ್ ಅವರು ಈ ಸಿನಿಮಾದ ಫೋರ್ಸ್ ಹೆಂಗಿತ್ತು ಅಂದ್ರೆ ಸರ್ ಹೇಳಿದಂಗೆ ಯಾವತ್ತು ನಾವು ಮಾತುಕತೆ ಮುಗಿಸಿದ್ವಿ ಮಾರನೇ ದಿನಾನೇ ಫೋನ್ ಮಾಡಿದ್ರು, ಸರ್ ಅಡ್ವಾನ್ಸ್ ಅಗ್ರಿಮೆಂಟ್ ಅಂತ. ಸರ್ ಇನ್ನೂ ಉಸಿರಾಡ್ತಾ ಇದೀವಿ, ಒಂಚೂರು ಸ್ಕ್ರಿಪ್ಟ್ ನ ರಿವರ್ಕ್ ಮಾಡೋಣ, ಇನ್ನೂ ಒಂಚೂರು ಚೆನ್ನಾಗಿ ಮಾಡೋಣ, ಅದನ್ನೆಲ್ಲ ಮಾಡೋಣ ಸರ್, ಫಸ್ಟ್ ನೀವು ಬಂದ್ಬಿಡಿ, ಇದು ಸೈನ್ ಮಾಡ್ಬಿಡಿ, ತಗೊಂಬಿಡಿ, ಮುಂದಿನ ತಿಂಗಳು ಈ ತಿಂಗಳು ಡೇಟ್ ಕೊಟ್ಬಿಡಿ, ನಾವು ಶೂಟಿಂಗ್ ಮಾಡೋಣ. ಸರ್ ಇನ್ನೂ ಒಂಚೂರು ಉಸಿರಾಡಕ್ ಟೈಮ್ ಕೊಡಿ ಸರ್, ಏನಾದ್ರು ಮಾತಾಡ್ತೀನಿ ನಾನು ಡೈರೆಕ್ಟರ್ ಜೊತೆ, ಇನ್ನೇನಾದ್ರು ಇಂಪ್ರೂವೈಸ್ ಮಾಡೋಣ. ಸೊ ಅಷ್ಟು ಫಾಸ್ಟ್ ಆಗಿದ್ರು. ಟೋಟಲ್ ಸಿನಿಮಾನ 30 ದಿನಗಳಲ್ಲಿ ಒಂದೇ ಜಾಗದಲ್ಲಿ ಇದ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಅಲ್ಲೇ ಉಳ್ಕೊಂಡು ಅಲ್ಲೇ ಶೂಟಿಂಗ್ ಮಾಡಿ ಇಡೀ ಸಿನಿಮಾವನ್ನ ಮುಗಿಸಿದ್ವಿ. 30 ದಿನಗಳ ಕಾಲದಲ್ಲಿ ಮುಗಿದಂತ 85% ಸಿನಿಮಾ. ಅದಾದ್ಮೇಲೆ ಒಂದು 5 to 2-3 ಸಾಂಗ್ ಅಷ್ಟೇ ಬಾಕಿ ಇದ್ದಿದ್ದು. ಸೊ ಅದಷ್ಟನ್ನು ನಾವು ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದ್ವಿ, ಶೂಟ್ ಮಾಡಿದ್ವಿ. ಅಂಡ್ ಅದೆಲ್ಲದಕ್ಕೂ ಅದ್ಭುತವಾಗಿ ನಿಂತ ಪ್ರಕಾಶ್ಗೆ ಮೊದಲನೇ ಬಾರಿಗೆ ನಿರ್ಮಾಪಕರಾಗಿ ಬರ್ತಾ ಇದ್ದಾರೆ ಫುಲ್ ಫ್ಲೆಡ್ಜ್ ಆಗಿ. ಸೊ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಯಾಕಂದ್ರೆ ಇಲ್ಲಿ ಸುಮಾರಷ್ಟು ನಿರ್ಮಾಪಕರಿದ್ದೀವಿ. ಮೋಸ್ಟ್ ಸೀನಿಯರ್ ಅಣಜಿ ನಾಗರಾಜ್ ಅವರು ಕೂಡ ಪ್ರೊಡ್ಯೂಸರು, ಆ ಕಡೆ ಮೂಲೆಯಲ್ಲಿ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ನಾನು ಕೂಡ ಪ್ರೊಡ್ಯೂಸರು.
ಸೊ ಇಷ್ಟೆಲ್ಲ ಪ್ರೊಡ್ಯೂಸರ್ಗಳಿಗೆ ಒಬ್ಬ ಪ್ರೊಡ್ಯೂಸರ್ನ ಕಷ್ಟ ಅರ್ಥ ಆಗುತ್ತೆ. ಸೊ ಅವರು ಆದಷ್ಟು ಈ ಸಿನಿಮಾದ ಮೂಲಕ ಅವ್ರ ಮನೆಯವರು, ಅವ್ರ ಸಂಸಾರದವರು, ಪ್ಲಸ್ ಅವ್ರ ಹೆಂಡತಿ ಶಬಾಷ್ ಭಟ್ಟಿ ಮಗನೇ ಅನ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅಂಡ್ ನಾಟ್ ದ ಲೀಸ್ಟ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲಿಂದ ಹೋಗ್ತಾ ನನಗೆ ಹಾರಿಸಿದ ಕಾಗೆನೇ ಬೇರೆ, ಅಲ್ಲಿ ತೋರಿಸಿದ ಕಾಗೆನೇ ಬೇರೆ, ಎಡಿಟ್ ಆದ್ಮೇಲೆ ನಾನು ನೋಡಿದ ಕಾಗೆನೇ ಬೇರೆ. ಇದು ಅರ್ಥವೇ ಆಗ್ಲಿಲ್ಲ ನನಗೆ. ಇಲ್ಲಿಂದ ಹೋಗ್ತಾ ಏರ್ಪೋರ್ಟ್ ಅಲ್ಲೇ ಲಾಕ್ ಮಾಡ್ಕೊಂಡು ನಾನು ಹೇಳಿದ್ದೆ, ಮಾಸ್ಟ್ರೇ ನೀವು ಅಪ್ಪು ಸರ್ಗೆಲ್ಲ ಸ್ಟೆಪ್ ಹೇಳ್ಕೊಟ್ಟಿದ್ದೀರಾ, ನಮಗ್ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ, ದಯವಿಟ್ಟು ಬಿಟ್ಟುಬಿಡಿ. ನಾವು ಅನಂತ್ ನಾಗ್ ಸರ್ ತರ ಕೈ ಹಿಡ್ಕೊಂಡು ನಡ್ಕೊಂಡ್ ಹೋಯ್ತೀವಿ, ನಡ್ಕೊಂಡ್ ಬರ್ತೀವಿ, ಇಷ್ಟೇ ನಮಗ್ ಬರೋದು, ಹಿಂಗ್ ಮಾಡಿಸಿ ಅಂದ. ಸರ್ ನೀವು ತಲೆನೇ ಕೆಡ್ಸ್ಕೊಬಿಡಿ, ನಿಮ್ಮನ್ನ ಏನು ಡ್ಯಾನ್ಸ್ ಮಾಡ್ಸಲ್ಲ, ನೀವು ಬರೀ ವಾಕ್ ಮಾಡ್ತಾರೆ ಸರ್, ಮೇಡಮ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದು ಹೌದಾ ಮೇಡಮ್ ಡ್ಯಾನ್ಸ್ ಬರುತ್ತೆ ಮಾಡಕತ್ತಾರೆ, ನಾನು ಸುಮ್ಮನೆ ಇದ್ದೆ. ಅಲ್ಲಿ ಹೋದ್ಮೇಲೆ ಸರ್ ಹೆಂಗೂ ಬರ್ತಾ ಇದ್ದೀರಾ, ಒಂದ್ ಸ್ಟೆಪ್ ಹಾಕೊಂಡ್ಬಂದ್ಬಿಡಿ ಸರ್, ಹಂಗೆ ಹಿಂಗ್ ಸುಮ್ನೆ ಹಿಂಗನ್ನಿ ಸಾಕು ಅಂತ. ಸುಮ್ನೆ ಹಿಂಗ ಏನ್ ಸಖತ್ತಾಗಿ ಮಾಡ್ತೀರಾ ಸರ್, ಇನ್ನೊಂದ್ ಕೈನು ಹಿಂಗನ್ಬಿಡಿ ಸರ್. ಅಲ್ಲ ಡ್ಯಾನ್ಸ್ ಸ್ಟೆಪ್ ಆಗ್ಬಿಡುತ್ತಲ್ಲ, ಏನಾಗಲ್ಲ ಸರ್, ಫಸ್ಟ್ ಈ ಕೈ ಹಿಂಗನ್ನಿ, ನೆಕ್ಸ್ಟ್ ಈ ಕೈ ಹಿಂಗನ್ನಿ, ಮುಗೀತು ಬನ್ನಿ ಅಂತ. ನಾನು ಒಳ್ಳೆ ಈ ಪಿ ಟಿ ಮಾಸ್ಟರ್ ಹೇಳ್ಕೊಟ್ರೆ ಕಲಿತಾರಲ್ಲ ಹಂಗ್ ಕಲಿತಾ ಇದ್ದೆ ಅವ್ರು ಹೇಳಿದ್ದನ್ನ. ಬಟ್ ಸಿನಿಮಾದ ಅಂದ್ರೆ ಸಾಂಗಿನ ಔಟ್ಪುಟ್ ನೋಡಿದಾಗ ನನಗೂ ಆಶ್ಚರ್ಯ ಆಯ್ತು, ದಿಗ್ಭ್ರಾಂತನಾದೆ. ನನ್ನ ಹೆಂಡತಿ ಆಸ್ ಯೂಶಲ್ ಇವ್ರೇನೋ ವಿಡಿಯೋ ಮಾಡಿದ್ದ ಸಾಮ್ರಾಟ್, ಸಾರ್ ಏನ್ ರೊಮ್ಯಾನ್ಸ್ ಮಾಡ್ಬಿಟ್ಟಿದ್ದೀರಾ ಸಾರ್ ಅಂತ. ಅದೇ ಸಿಚುವೇಶನ್ ಇತ್ತು ಮನೇಲಿ, ಪೈಡ್ ಅಂತ ಒದೆ ಬೀಳ್ಲಿಲ್ಲ ಅಷ್ಟೇ. ಇದೆಲ್ಲ ಬೇಕಿತ್ತ ನಿಮಗೆ ಅಂತ ಕೇಳಿದ್ಲು ಆ ಸಾಂಗ್ ನೋಡಿದ ತಕ್ಷಣ. ಇಲ್ಲಮ್ಮ ನಾನು ಹೇಳಿದೆ ಕೊರಿಯೋಗ್ರಾಫರ್ ಫಸ್ಟ್ ಮಾಡಿಸಿದ್ ಬೇರೆ, ಇಲ್ಲಿ ಯಾವ್ದೋ ಬೇರೆ ತೋರಿಸ್ತಾ ಇದಾರೆ, ಮೋಸ್ಟ್ಲಿ ಎಲ್ ಏನಾದ್ರು ಮಾಡ್ಬಿಟ್ಟಿದ್ದಾರೆ, ನಾನ್ ಮಾಡಿಲ್ಲ ಇದನ್ನೆಲ್ಲ ಅಂದೆ. ಸೊ ಹಾಗೆ ಡ್ಯಾನ್ಸ್ ಮಾಡಕ್ ಬರದೇ ಇರೋ ಕೋತಿ ಹತ್ರನೂ ಕುಣಿಸಕ್ ಬರುತ್ತೆ ಅನ್ನೋಂತ ಡ್ಯಾನ್ಸ್ ಮಾಸ್ಟರ್ ಅವರು. ಅಂಡ್ ಥ್ಯಾಂಕ್ ಯು ಫಾರ್ ದ ಮ್ಯೂಸಿಕ್ ಡೈರೆಕ್ಟರ್. ನಿಜ ಹೇಳ್ಬೇಕು ಅಂದ್ರೆ ಮುಂಚೆ ಒಬ್ರು ಇದ್ರು, ಅದಾದ್ಮೇಲೆ ನಾವು ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಸ್ ಆದ್ಮೇಲೆ ನಮ್ ಮ್ಯೂಸಿಕ್ ಇಷ್ಟ ಆಗ್ತಾ ಇಲ್ಲ ಅಂತ ಆದ್ಮೇಲೆ ಇವರು ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಜಾಯಿನ್ ಆಗಿದ್ದಕ್ಕೆ ಸಂತೋಷ್ ಅವರೇ. ಅಂಡ್ ನಾಟ್ ದ ಲೀಸ್ಟ್ ನಮ್ಮ ಪತ್ರಿಕಾ ಮಾಧ್ಯಮದವರು ಇಷ್ಟೊತ್ತವರೆಗೂ ಮ್ಯಾಜಿಕ್ ಶೋ ಇಂದ ಹಿಡಿದು ನಮ್ಮ ಶೋ ವರ್ಗೂ ಕಾದು ಕೂತು ಎಲ್ಲದನ್ನು ನೋಡಿದಿರಿ. ನಿಮ್ಗೆಲ್ರಿಗೂ ಧನ್ಯವಾದ. ಫೆಬ್ರವರಿ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಾಧ್ಯಮದ ಜೊತೆ ಇಲ್ಲದೆ ಯಾವುದು ಸಾಗಕ್ ಸಾಧ್ಯನೇ ಇಲ್ಲ ಸಿನಿಮಾ. ಅದರಲ್ಲೂ ಆ ಕಡೆ ಡಿ ಬಾಸ್ ಅವರ ಬರ್ಡೇ, ಈ ಕಡೆ ಧನು ಅವರ ಮದುವೆ, ಇದೆಲ್ಲದರ ನಡುವೆ ನೀವು ಇಷ್ಟು ಜನ ಇಲ್ಲಿ ಬಂದಿದ್ದೀರಿ, ಸೇರಿದ್ದೀರಿ, ಕೂತಿದ್ದೀರಿ, ನಮ್ಮ ಮಾತು ಕೇಳಿದಿರಿ. ಸೊ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.